ನಮಸ್ಕಾರ ಸ್ನೇಹಿತರ, ಕನ್ನಡ ಕೌಸ್ತುಭ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಗೆಳೆಯರ, ಇಂದು ಕಾರ್ಗಿಲ್ ವಿಜಯ ದಿವಸ. ಇದನ್ನು ಪ್ರತಿ ವರ್ಷ ಜುಲೈ 26ರಂದು ನಮ್ಮ ವೀರ ಯೋಧರಿಗೆ ಅರ್ಪಿಸುವ ಸಲುವಾಗಿ ಇದನ್ನು ಆಚರಿಸಲಾಗುತ್ತದೆ. 1996ರಲ್ಲಿ ನಡೆದ ಕಾರ್ಗಿಲ್ ಯುದ್ಧದಲ್ಲಿ ಭಾರತೀಯ ಕೆಚ್ಚೆದೆಯ ವೀರ ಯೋಧರು ಹೋರಾಡಿ ಪಾಕಿಸ್ತಾನದ ಸೈನಿಕರನ್ನ ಬಗ್ಗು ಬಡಿದು ಕಾರ್ಗಿಲ್ ಪ್ರದೇಶದಿಂದ ಅವರನ್ನ ಹೊಡೆದೋಡಿಸಿ ಮತ್ತೆ ಆ ಜಾಗದಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿ ವಿಜಯದ ಪತಾಕೆಯ ಸವಿ ನೆನಪಿಗೋಸ್ಕರ ಇಂದು ನಾವು ಕಾರ್ಗಿಲ್ ವಿಜಯ ದಿವಸವನ್ನಾಗಿ ಆಚರಿಸುತ್ತಿದ್ದೇವೆ. ಅಸಲಿಯಾಗಿ ಕಾರ್ಗಿಲ್ ಯುದ್ಧ ನಡೆದಿದ್ದಕ್ಕೆ, ಭಾರತವು ಈ ಯುದ್ಧವನ್ನ ಗೆದ್ದಿದ್ದೇಗೆ, ಕಾರ್ಗಿಲ್ ಯುದ್ಧದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸುತ್ತಿದ್ದೇವೆ. ಗೆಳೆಯರ, ಅಸಲಿಗೆ ಈ ಕಾರ್ಗಿಲ್ ಯುದ್ಧ ಶುರುವಾಗಲು ಕಾರಣವೇನು ಎಂಬುದನ್ನು ತಿಳಿಯೋಣ. 1971ರಲ್ಲಿ ನಡೆದ ಭಾರತ ಮತ್ತು ಪಾಕಿಸ್ತಾನ ಯುದ್ಧದಲ್ಲಿ ಭಾರತ ಗೆದ್ದು ಬೀಗಿತ್ತು. ಇದಾದ ನಂತರ ಭಾರತೀಯ ಸೇನೆ ಮತ್ತು ಪಾಕಿಸ್ತಾನ ಸೇನೆಯ ಮಧ್ಯೆ ಅನೇಕ ಸಂಘರ್ಷಗಳು ಉಂಟಾಗಿದ್ದವು. ಈ ಸಂಘರ್ಷಣೆಗೆ ಪ್ರಮುಖ ಕಾರಣವೇನೆಂದರೆ ಸಿಯಾಚಿನ್ ಎನ್ನುವ ಪ್ರದೇಶವನ್ನು ತಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಳುವುದು ಹಾಗೂ ಸಿಯಾಚಿನ್ ಪ್ರದೇಶದಲ್ಲಿ ತಮ್ಮ ಮಿಲಿಟರಿ ಔಟ್ಪೋಸ್ಟ್ಗಳನ್ನು ಸ್ಥಾಪಿಸುವುದಾಗಿತ್ತು. ಗೆಳೆಯರೆ, ಸಿಯಾಚಿನ್ ಎನ್ನುವುದು ಸಾಮಾನ್ಯ ಪ್ರದೇಶವಲ್ಲ, ಇದು ಅತಿ ಎತ್ತರವಾದ ಪ್ರದೇಶ. ಇಲ್ಲಿ ಬಹುತೇಕ ಕಾಲ ಹಿಮ ಬೀಳುತ್ತಲೇ ಇರುತ್ತದೆ ಮತ್ತು ಇದರ ಮೇಲೆ ಹಿಡಿತ ಸಾಧಿಸಿದವರು ಭಾರತ ಹಾಗೂ ಪಾಕ್ ಬಾರ್ಡರ್ನ ಮೇಲೆ ಸದಾ ಹಿಡಿತ ಸಾಧಿಸಬಹುದು. ಆದ ಕಾರಣ ಎರಡೂ ದೇಶಗಳು ಇದರ ಮೇಲೆ ಬಲು ತೀಕ್ಷ್ಣವಾದ ಕಣ್ಣಿಟ್ಟಿದ್ದರು. ಆಗ 1990ರ ದಶಕದ ಸಮಯದಲ್ಲಿ ಕಾಶ್ಮೀರ್ ಸಪರೇಟಿಸ್ಟ್ಗಳು ಕಾಶ್ಮೀರವನ್ನು ಭಾರತದಿಂದ ಬೇರೆ ಮಾಡಬೇಕು ಎಂದು ಹೋರಾಟ ನಡೆಸುತ್ತಿದ್ದರು. ಈ ಕಾಶ್ಮೀರಿ ಸಪರೇಟಿಸ್ಟ್ಗಳು ನಿಜವಾಗಿಯೂ ಹೋರಾಟ ಮಾಡುತ್ತಿದ್ದಿಲ್ಲ, ಇವರಿಗೆ ಪಾಕಿಸ್ತಾನದಿಂದ ಸಪೋರ್ಟ್ ಸಿಕ್ತಿತ್ತು ಕೂಡ. ಇದರ ಬೆನ್ನಲ್ಲೇ ಎರಡೂ ದೇಶಗಳು ಕಾಶ್ಮೀರದ ವಿಚಾರದಲ್ಲಿ ಶಾಂತಿ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳಬೇಕೆಂದು 1999 ಫೆಬ್ರವರಿಯಲ್ಲಿ ಒಂದು ಶಾಂತಿಯುತ ಒಪ್ಪಂದಕ್ಕೆ ಬರುತ್ತಾರೆ. ಆದರೆ ಪಾಕಿಸ್ತಾನ ಎಂದು ಕೊಟ್ಟ ಮಾತಿಗೆ ನಡೆದುಕೊಂಡಿದೆ ಹೇಳಿ ಸ್ನೇಹಿತರ. ಅದು 1998-99ರ ಸಾಲಿನ ಚಳಿಗಾಲದ ಸಮಯ. ಆಗ ಭಾರತದ ಗುಪ್ತಚರ ಇಲಾಖೆಗೆ ಸಣ್ಣ ಅನುಮಾನ ಬರುತ್ತದೆ. ಅದೇನೆಂದರೆ, ಪಾಕಿಸ್ತಾನ ತನ್ನ ಸೇನೆಗೆ ಟ್ರೈನಿಂಗ್ ನೀಡುತ್ತಿದೆ ಹಾಗೂ ಪಾಕಿಸ್ತಾನದ ಮಿಲಿಟರಿ ಮತ್ತು ಪ್ಯಾರಾ ಮಿಲಿಟರಿ ಗ್ರೂಪ್ಗಳನ್ನು ಮುಜಾಹಿದ್ದೀನ್ ಉಗ್ರ ಸಂಘಟನೆಯರ ಥರ ವೇಷವನ್ನು ಧರಿಸಿ ಭಾರತದ LOC ಅಂದರೆ ಲೈನ್ ಆಫ್ ಕಂಟ್ರೋಲ್ ಬಳಿ ಗುಪ್ತವಾಗಿ ಕಳಿಸುತ್ತಿದೆ. ಗುಪ್ತಚರ ಇಲಾಖೆಯ ಅನುಮಾನವು ನಿಜವಾಗಿತ್ತು. ಈ ಕಾರ್ಯಕ್ಕೆ ಪಾಕಿಸ್ತಾನ ಆಪರೇಷನ್ BADR ಅಂತ ಕರೆದಿದ್ದರು. ಇದರ ಮುಖ್ಯ ಉದ್ದೇಶ ಕಾಶ್ಮೀರ ಮತ್ತು ಲಡಾಖ್ಗೆ ಕಳ್ಳದಾರಿಯನ್ನು ನಿರ್ಮಿಸಿ ಮತ್ತು ಸಿಯಾಚಿನ್ ಪ್ರದೇಶದಿಂದ ಭಾರತದ ಸೈನಿಕರನ್ನ ಹಿಂದಕ್ಕೆ ಕಳಿಸುವುದಾಗಿತ್ತು ಮತ್ತು ಯಾವುದೇ ಕಮ್ಯುನಲ್ ಸಂಘರ್ಷಗಳಾದರೂ ಅದರಿಂದ ಪಾಕಿಸ್ತಾನಕ್ಕೆ ಲಾಭವಾಗುತ್ತದೆ ಎಂದು ಈ ರೀತಿಯಾಗಿ ಪಾಕಿಸ್ತಾನ ಮಾಡಿತ್ತು. ಪಾಕಿಸ್ತಾನದ ಆಗಿನ ಆರ್ಮಿಯ ಜನರಲ್ ಆಗಿದ್ದ ಶಾಹಿದ್ ಅಜೀಜ್ ರವರು ಬರೆದ ದ ನೇಷನ್ ಡೈಲಿ ಎನ್ನುವ ಪುಸ್ತಕದಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ್ದು ಕೇವಲ ಪಾಕಿಸ್ತಾನದ ಸೈನಿಕರು ಮಾತ್ರ. ಇದರಲ್ಲಿ ಮುಜಾಹಿದ್ದೀನ್ ಸಂಘಟನೆ ಆಗಲಿ ಐಸಿಸ್ ಸಂಘಟನೆ ಆಗಲಿ ಭಾಗವಹಿಸಿಲ್ಲ ಎಂದು ಹೇಳಿದ್ದಾರೆ. ಇದಲ್ಲದೆ ಆಗಿನ ಭಾರತದ ಆರ್ಮಿಯ ಚೀಫ್ ಆಗಿದ್ದ ವೇದ್ ಪ್ರಕಾಶ್ ಮಲಿಕ್ರ ಪ್ರಕಾರ 1980-90ರ ಸಾಲಿನಲ್ಲಿ ಈ ರೀತಿಯಾಗಿ ಕಾಶ್ಮೀರಕ್ಕೆ ನುಗ್ಗಿ ಅಲ್ಲಿ ಪರಿಸ್ಥಿತಿಯನ್ನು ಹದಗೆಡಿಸುವ ಪ್ಲಾನ್ ಅನ್ನು ಪಾಕಿಸ್ತಾನ ಹೊಂದಿತ್ತು. ಆದರೆ ಅದು ಎರಡೂ ದೇಶಗಳ ಯುದ್ಧಕ್ಕೆ ಕಾರಣವಾಗಬಹುದೇನೋ ಎನ್ನುವ ಭಯದಿಂದ ಪಾಕಿಸ್ತಾನ ಈ ಪ್ಲಾನ್ ಅನ್ನು ಕೈಬಿಟ್ಟಿದ್ದರು ಎಂದು ಹೇಳಲಾಗಿದೆ. ಗೆಳೆಯರ, ಪಾಕಿಸ್ತಾನದ ಸೈನಿಕರು ಕಳ್ಳ ಮಾರ್ಗದಿಂದ ಅದಾಗಲೇ ಆಯಾ ಕಟ್ಟುಗಳ ಜಾಗದಲ್ಲಿ ಬಂದು ಕುಳಿತಿದ್ದರು. ಭಾರತೀಯ ಸೇನೆಗೆ ಅಲ್ಲಲ್ಲಿ ಏನೋ ಅನುಮಾನ ವ್ಯಕ್ತವಾಗಿದ್ದರೂ ಮೊದಲು ಇದು ಭಯೋತ್ಪಾದಕರ ಕೃತ್ಯ ಎಂದು ತಿಳಿದಿದ್ದರು. ಅದಾದ ನಂತರ ಇದು ವೆಲ್ ಪ್ಲಾನ್ಡ್ ಅಂತ ತಿಳಿದಾಗಲೇ ಭಾರತೀಯ ಸೈನ್ಯವನ್ನು ಆ ಜಾಗದಲ್ಲಿ ಕಾರ್ಯಾಚರಣೆಗೆ ಇಳಿಸಿತ್ತು. ಮೇ 3ರಂದು ಶುರುವಾದ ಈ ಯುದ್ಧ ಬರೋಬ್ಬರಿ 2 ತಿಂಗಳು 3 ವಾರ ಹಾಗೂ 2 ದಿನಗಳವರೆಗೆ, ಅಂದರೆ ಜುಲೈ 26ರವರೆಗೆ ಈ ಯುದ್ಧವು ನಡೆಯಿತು. ಸ್ನೇಹಿತರ, ಆ ಯುದ್ಧದಲ್ಲಿ ಅಂದು ಏನೇನಾಯಿತು ಎನ್ನುವುದನ್ನು ಸಂಪೂರ್ಣವಾಗಿ ತಿಳಿಯೋಣ. 3 ಮೇ ಅಂದು ಕಾರ್ಗಿಲ್ ಯುದ್ಧ ಶುರುವಾದ ದಿನ ಪಾಕಿಸ್ತಾನ ಭಾರತದ ಕಾರ್ಗಿಲ್ ಪ್ರದೇಶವನ್ನು ಪ್ರವೇಶಿಸಿರುವುದು ಅಲ್ಲಿನ ಕುರಿಗಾಹಿಗಳಿಂದ ಭಾರತೀಯ ಸೇನೆಗೆ ತಿಳಿಯುತ್ತದೆ. ಮೇ 5ರಂದು ಇದನ್ನು ವಿಚಾರಿಸಲು 5 ಭಾರತೀಯ ಸೈನಿಕರು ತೆರಳಿದಾಗ ಅವರನ್ನು ಹಿಡಿದು ಸಾಯಿಸಲಾಗುತ್ತದೆ. ಮೇ 9 ಪಾಕಿಸ್ತಾನದ ಆರ್ಮಿಯಿಂದ ಶೆಲ್ ಬಾಂಬ್ ದಾಳಿ
ತೀವ್ರವಾಗಿ ನಡೆಸಿತ್ತು. ಮೇ 10ರಂದು ಪಾಕಿಸ್ತಾನದ ಅನೇಕ ಸೈನಿಕರು LOCಯನ್ನ ದಾಟಿ ಕಾರ್ಗಿಲ್ ಪ್ರದೇಶವನ್ನ ಆವರಿಸಿಬಿಟ್ಟಿದ್ದರು. ಮೇ 15ರಂದು ಭಾರತೀಯ ಸೈನಿಕರು ಕಾರ್ಗಿಲ್ ಕಡೆ ದೌಡಾಯಿಸಿದರು ಹಾಗೂ ಮೇ 26ರಂದು ಭಾರತೀಯ ವಾಯುಸೇನೆ ಏರ್ ಸ್ಟ್ರೈಕ್ ನಡೆಸಿತ್ತು. ಹಾಗೂ ಮೇ 27ರಂದು ಭಾರತದ MiG-21 ಮತ್ತು MiG-27 ವಿಮಾನಗಳನ್ನು ಪಾಕಿಸ್ತಾನದ ಆರ್ಮಿಯು ಹೊಡೆದುರುಳಿಸಿದ್ದವು ಮತ್ತು ಲೆಫ್ಟಿನೆಂಟ್ ಕಂಬಾಪತಿ ನಚಿಕೇತ್ ರವರನ್ನ ಬಂಧಿಸಿದ್ದರು ಹಾಗೂ ಜೂನ್ 3ರಂದು ಅವರನ್ನು ಬಿಡುಗಡೆಗೊಳಿಸಿತ್ತು. ಪಾಕಿಸ್ತಾನದವರು ಶೆಲ್ ದಾಳಿಯನ್ನ ನಿರಂತರವಾಗಿ ನಡೆಸುತ್ತಲೇ ಇದ್ದರು. 6 ಜೂನ್ರಂದು ಭಾರತೀಯ ಸೇನೆ ತನ್ನ ದಾಳಿಯನ್ನ ತೀವ್ರವಾಗಿಸಿತ್ತು. ಜುಲೈ 9ರಂದು ಬಟಾಲಿಕ್ ಸೆಕ್ಟರ್ನ 2 ಪ್ರದೇಶವನ್ನ ಭಾರತೀಯ ಸೇನೆಯ ಮರಳಿ ವಶಪಡಿಸಿಕೊಂಡಿತ್ತು. ಕೊನೆಗೆ ಜುಲೈ 14ರಂದು ಆಗಿನ ಪ್ರಧಾನ ಮಂತ್ರಿಗಳಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ರವರು ಆಪರೇಷನ್ ವಿಜಯ ಸಕ್ಸಸ್ ಅಂತ ಘೋಷಣೆ ಮಾಡಿದ್ದರು ಹಾಗೂ ಜುಲೈ 26ರಂದು ಭಾರತೀಯ ಸೇನೆ ತನ್ನ ಗೆಲುವನ್ನ ಸಂಭ್ರಮಿಸಿತ್ತು. ಗೆಳೆಯರ, ಅಂದು ಆ ಶುಭ ಗಳಿಗೆಯನ್ನ ಇಡೀ ಭಾರತವೇ ಸಂಭ್ರಮಿಸಿತ್ತು ಹಾಗೂ ಇಂದಿಗೂ ಆ ವೀರ ಯೋಧರನ್ನ ನೆನೆಯಲು ಈ ದಿನವನ್ನ ಕಾರ್ಗಿಲ್ ವಿಜಯ ದಿವಸವನ್ನಾಗಿ ಆಚರಿಸುತ್ತಿದ್ದೇವೆ. ಆ ಯುದ್ಧದಲ್ಲಿ ಭಾರತದ 527 ವೀರ ಯೋಧರು ವೀರ ಮರಣವನ್ನು ಹೊಂದಿದ್ದರು ಹಾಗೂ 1363 ಯೋಧರು ಗಾಯಗೊಂಡಿದ್ದರು. ಈ ಯುದ್ಧದಲ್ಲಿ ಭಾರತದ ಸೇನೆಯ ಕ್ಯಾಪ್ಟನ್ ಆಗಿದ್ದ ವಿಕ್ರಮ್ ಬಾತ್ರಾರವರು ಕೂಡ ವೀರ ಮರಣವನ್ನು ಹೊಂದಿದ್ದರು. ಇಂದಿಗೂ ಆ ದಿನ ಅವರ ವೀರ ಘೋಷಣೆಯಾಗಿದ್ದ ಹೇ ದಿಲ್ ಮಾಂಗೆ ಮೋರ್ ಎನ್ನುವ ಘೋಷಣೆ ಕಿವಿಯಲ್ಲಿ ಗುನುಗುಡುತ್ತಿದೆ ಎಂದು ಅವರ ಜೊತೆ ಕಾರ್ಯಾಚರಣೆಯಲ್ಲಿದ್ದ ಯೋಧರೊಬ್ಬರು ಹೇಳಿಕೊಂಡಿದ್ದಾರೆ. ಈ ವಿಜಯ ದಿವಸವನ್ನು ಸಂಭ್ರಮಿಸುತ್ತಾ ಹಾಗೂ ಎಲ್ಲ ಯೋಧರಿಗೂ ಸಲಾಂ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ನಾವು ಮಾಡಿರುವ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ. ಮುಂದಿನ ವಿಡಿಯೋದೊಂದಿಗೆ ಬರುವವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.